ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಪ್ರಸನ್ನ. ಜನರಲ್ ಇನ್ಫೋ ಅಂಡ್ ಫ್ಯಾಕ್ಟ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಷಯ ಏನಂತಂದ್ರೆ, ಚೀನಾ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಹೇಳ್ಕೊಳ್ಳುವಂತ ಒಂದು ಕೆಲಸ ಮಾಡಿದೆ. ಅಥವಾ ಸುಮ್ಮನಿರ್ಲಾರ್ದೆ, ನಾವು ಹೇಳ್ತೀವಲ್ಲ, ನಮ್ಮ ಊರ್ ಕಡೆ ಎಲ್ಲ ಹೇಳ್ತೀವಿ, ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ. ಸೊ ಅಂತ ಕೆಲಸ ಚೀನಾ ಮಾಡಿದೆ. ಯಾಕೆ ಅಂತ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ಚೀನಾ ಇಷ್ಟು ದಿನ ಏನು ಅಂದ್ಕೊಂಡಿತ್ತು ಅಂದರೆ, ರೇರ್ ಅರ್ತ್ ಮಿನರಲ್ಸ್ ತನ್ನ ಹತ್ರನೇ ಇರೋದು, ತನ್ನ ಬಿಟ್ಟರೆ ಇನ್ಯಾರು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ನಾನು ಎಕ್ಸ್ಪೋರ್ಟ್ ಮಾಡೋದನ್ನ ಈಗ ಬ್ಯಾನ್ ಮಾಡಿದ್ರೆ ಬಹಳ ದೇಶಗಳಿಗೆ ತೊಂದರೆ ಆಗುತ್ತೆ. ಸೊ ಆ ಎಲ್ಲಾ ದೇಶಗಳು ನನ್ನ ಹತ್ರ ಬಂದು ಅಂಗ್ಲಾಚಿ ಬೇಡ್ಕೊಳ್ಳುತ್ತೆ. ಸೊ ಈ ತರ ಅವರು ಯೋಚನೆ ಮಾಡಿದ್ರು. ಆದ್ರೆ ನಿಜ ಒಂದಂತದಲ್ಲಿ ಇದನ್ನ ಈಗಲೂ ಸಹ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಚೀನಾ ಸುಮಾರು 90% ಚೀನಾನೇ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಇಡೀ ಜಗತ್ತಿಗೆ. ಅದರಲ್ಲಿ ಎರಡು ಮಾತಿಲ್ಲ. ಸೊ ಹಂಗಂತ ಈ ರೇರ್ ಅರ್ತ್ ಎಲಿಮೆಂಟ್ಸ್ ಬೇರೆ ಎಲ್ಲೂ ಸಿಗೋದಿಲ್ವಾ? ಸಿಗುತ್ತೆ. ಆದ್ರೆ ಅದನ್ನ ಗಣಿಗಾರಿಕೆ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡಿ ಪ್ರೋಸೆಸ್ ಮಾಡುವಂತ ಟೆಕ್ನಾಲಜಿ ಇರೋದು ಚೀನಾ ಹತ್ರ, ಮತ್ತೆ ಕೆಲವು ಬಾಕಿ ದೇಶಗಳ ಹತ್ರ ಇದೆ. ಆಸ್ಟ್ರೇಲಿಯಾ ಇರ್ಬೋದು, ಈ ತರ. ಸೊ ಬಟ್ ಅಲ್ಲೆಲ್ಲ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ಇದನ್ನೇ ಬಂಡವಾಳ ಮಾಡ್ಕೊಂಡು ಚೀನಾ ಒಂದು ಕುತಂತ್ರದ ನಡೆಯನ್ನ ನಡೆಸಿದೆ. ಹೇಳ್ಬೇಕು ಅಂದ್ರೆ ಅವರು ಏನ್ ಅನ್ಕೊಂಡ್ರು, ನಾವು ಈಗ ಎಕ್ಸ್ಪೋರ್ಟ್ ನ ಸ್ಟಾಪ್ ಮಾಡೋದ್ರಿಂದ ನಮ್ಗೆ ತುಂಬಾ ಲಾಭ ಆಗುತ್ತೆ, ಯಾಕಂದ್ರೆ ಡಿಮ್ಯಾಂಡ್ ಚೆನ್ನಾಗಿದೆ. ಬಟ್ ಬೇರೆ ದೇಶಗಳಿಗೆ ತುಂಬಾ ನಷ್ಟ ಆಗುತ್ತೆ. ಹಾಗಾಗಿ ಅವರು ಏನ್ ಮಾಡ್ತಾರೆ, ನಮ್ಮ ಹತ್ರ ಬಂದು ಬೇಡ್ಕೊಳ್ತಾರೆ ಎಕ್ಸ್ಪೋರ್ಟ್ ನ ಬ್ಯಾನ್ ತೆಗೀರಿ ಅಂತ ಅವರು ಯೋಚನೆ ಮಾಡಿದ್ರು. ಆದ್ರೆ ಸಿಚುವೇಶನ್ ಬೇರೆನೇ ತರ ಇದೆ ಸ್ನೇಹಿತರೆ. ಏನಂತಂದ್ರೆ, ಈಗ ಬೇರೆ ದೇಶಗಳು ಈ ಚೀನಾದ ಈ ಬುದ್ಧಿನ ನೋಡಿ, ಸೊ ಬೇರೆ ಬೇರೆ ಸೋರ್ಸ್ ಎಲ್ಲಿದೆ ಈ ರೇರ್ ಅರ್ತ್ ಮಿನರಲ್ಸ್ ಸಿಗುವಂತದ್ದು, ಆಫ್ರಿಕಾನ, ಆಸ್ಟ್ರೇಲಿಯಾನ, ಕಜಕಿಸ್ತಾನದಲ್ಲೂ ಸಿಗುತ್ತೆ. ಸೊ ಅಲ್ಲೆಲ್ಲ ಇಂಪೋರ್ಟ್ ಮಾಡ್ಲಿಕ್ಕೆ ಏನೇನ್ ಮಾಡ್ಬೋದು ಅಂತ ಅವ್ರು ಬೇರೆ ಬೇರೆ ಆಯ್ಕೆಗಳನ್ನ ನೋಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲೂ ಸಹ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾದಲ್ಲಿ ಬಂದಿರೋ ಸುದ್ದಿ ನೋಡಿದ್ರೆ, ರಾಜಸ್ಥಾನದಲ್ಲಿ ಒಂದು ಬೃಹತ್ ಪ್ರಮಾಣದ ನಿಕ್ಷೇಪ ಪತ್ತೆಯಾಗಿದೆ. ಸೊ ಇನ್ನು ಅದರಲ್ಲಿ ಗಣಿಗಾರಿಕೆ ಮಾಡಬೇಕು. ಇಷ್ಟು ದಿನ ಆದ್ಮೇಲಾದ್ರೂ, ಅಂದ್ರೆ ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಈಗ ಬಾವಿ ತೋಡ್ತಾ ಇರುವಂತ ಕೆಲಸ ಬರೀ ಭಾರತ ಅಷ್ಟೇ ಅಲ್ಲ, ಬೇರೆ ದೇಶಗಳು ಅಂದ್ರೆ ಜಗತ್ತಿನ ಮುಂದುವರೆದ ದೇಶಗಳು, ಅಮೆರಿಕ ಇರ್ಬೋದು, ಯುರೋಪಿಯನ್ ಯೂನಿಯನ್ ದೇಶಗಳಿರ್ಬೋದು, ಸೊ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ನಮ್ಮ ಭಾರತ ಅಟ್ಲೀಸ್ಟ್ ಈಗಲಾದರೂ ಅದನ್ನು ಶುರು ಮಾಡ್ತಾ ಇದೆಯಲ್ಲ. ಶುರು ಅಂದರೆ ಈ ಖನಿಜಗಳನ್ನು ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು ಮತ್ತು ಅದನ್ನು ಪ್ರೋಸೆಸ್ ಮಾಡುವಂಥ ಇನ್ವೆಸ್ಟ್ಮೆಂಟನ್ನು ಈಗ ಭಾರತ ಸರ್ಕಾರ ಸಹ ಅದರ ಮೇಲೆ ತುಂಬಾ ಫೋಕಸ್ ಮಾಡಿದೆ. ಸೊ ಹಾಗಾಗಿ ಮುಂದಿನ ದಿನಗಳ ಭಾರತನೂ ಸಹ ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಟ್ಲೀಸ್ಟ್ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ನಮ್ಮ ಅನುಕೂಲತೆಗೆ ತಕ್ಕಷ್ಟು ನಾವು ಉತ್ಪಾದನೆ ಮಾಡಿಕೊಳ್ಳೋ ಸಕ್ಷಮವಾಗಿ ಬೆಳಿತೀವ, ಕಾದು ನೋಡಬೇಕು. ಯಾಕೆಂತಂದರೆ ಸ್ನೇಹಿತರೆ, ಬಾಕಿ ಈಗ ನಾವು ಕಬ್ಬಣ ಇರ್ಬೋದು, ಚಿನ್ನ ಇರ್ಬೋದು, ನಾವು ಅದನ್ನು ಏನು ಗಣಿಗಾರಿಕೆ ಮೂಲಕ ಅದನ್ನು ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ತಗೋತೀವಿ, ಅಷ್ಟು ಸುಲಭ ಅಲ್ಲ. ಅಪರೂಪದ ಭೂ ಖನಿಜಗಳನ್ನ ಗಣಿಗಾರಿಕೆ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡುವಂಥದ್ದು, ಅದಕ್ಕೆ ತುಂಬಾ ಕೇಪಬಿಲಿಟೀಸ್ ಬೇಕಾಗುತ್ತೆ, ಹೈಟೆಕ್ ಟೆಕ್ನಾಲಜೀಸ್ ಬೇಕಾಗುತ್ತೆ. ಸೊ ಆ ಟೆಕ್ನಾಲಜಿ ನಮ್ಮ ಇಂಡಿಯಾ ಬಳಿ ಈಗ ಸದ್ಯಕ್ಕೆ ಇಲ್ಲದೆ ಇರ್ಬೋದು. ಬಟ್ ಅಟ್ಲೀಸ್ಟು ಈಗಲಾದರೂ ಅದನ್ನು ಪಡ್ಕೊಳ್ಳೋದ್ರ ಕಡೆಗೆ ನಮ್ಮ ಭಾರತ ದೇಶ ಏನು ಹೆಜ್ಜೆ ಇಡ್ತಾ ಇದೆ, ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅನ್ಬೋದು. ಪ್ರತಿ ನೆಗೆಟಿವ್ ಥಿಂಗ್ಸಲ್ಲಿ ಒಂದು ಪಾಸಿಟಿವ್ ಥಿಂಗು ಇರುತ್ತೆ ಅನ್ನೋದು ಇದನ್ನೇ. ಈಗ ಚೀನಾ ಇದನ್ನು ಬ್ಯಾನ್ ಮಾಡ್ತು ಎಕ್ಸ್ಪೋರ್ಟ್ ಮಾಡೋದನ್ನು. ಸೊ ಬೇರೆ ದೇಶಗಳು, ಎಸ್ಪೆಷಲಿ ಬೇರೆ ದೇಶಗಳ ಕಥೆಯನ್ನು ಬಿಟ್ಬಿಡೋಣ, ನಮ್ಮ ಭಾರತ ಏನು ಮಾಡ್ತಾ ಈ ಅಪರೂಪದ ಭೂ ಖನಿಜಗಳ ಸೊ ಯಾವ ರೀತಿ ಎಕ್ಸ್ಟ್ರಾಕ್ಷನ್ ಮಾಡೋದು, ಯಾವ ರೀತಿ ಅದರ ಗಣಿಗಾರಿಕೆ ಮಾಡೋದು, ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ತಾ ಇದೆ. ಇದು ಒಂದು ಒಳ್ಳೆ ಬೆಳವಣಿಗೆ ಸ್ನೇಹಿತರೆ. ಸೊ ನೋಡೋಣ ಮುಂದಕ್ಕೆ ಏನಾಗ್ಬೋದು ಅಂತ. ಆಮೇಲೆ ಇನ್ನೊಂದು ವಿಷಯ, ಸೊ ಈ ಚೀನಾ ಇದನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಬ್ಯಾನನ್ನು ಮಾಡ್ತು. ಅವ್ರಿಗೆ ಯಾವ ಥರ ಒಂದು ರೀತಿ ಅವ್ರ ಕಾಲ ಮೇಲೆ ಅವರು ಚಪ್ಪಡಿ ಹೇಳ್ಕೊಂಡ್ರು ಅಂತ ನಾನು ಹೇಳ್ತೀನಿ ನೋಡಿ. ಮೇನ್ಲಿ ಇದರಲ್ಲಿ 3 ಅಂಶಗಳಿದೆ. ಒಂದನೇದು, ಅಲ್ಲಿನ ಉದ್ಯಮಿಗಳು, ಯಾರ್ಯಾರು ಎಕ್ಸ್ಪೋರ್ಟರ್ಸು ಚೀನಾದಲ್ಲಿದ್ದವರು ಇದನ್ನು ಎಕ್ಸ್ಪೋರ್ಟ್ ಮಾಡುವಂಥ ಬಿಸ್ನೆಸ್ನ ನಂಬ್ಕೊಂಡಿದ್ರು, ಅವ್ರಿಗೆಲ್ಲ ಈಗ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇ ಗತಿ. ಯಾಕೆಂದರೆ ಸಡನ್ನಾಗಿ ಚೈನಾ ಎಕ್ಸ್ಪೋರ್ಟ್ ಮಾಡೋದನ್ನು ಸ್ಟಾಪ್ ಮಾಡಿದೆ. ಸೊ ಅವ್ರಗಳ ಬಿಸ್ನೆಸ್ ಮುಗೀತು. ಎರಡನೇದು, ಜಗತ್ತಿಗೆ ಒಂದು ರೀತಿ ಪ್ರೇರೇಪಿಸ್ತು ಚೀನಾ. ಏನಂತ, ಅವರ ಒಂದು ಬ್ಲ್ಯಾಕ್ ಮೇಲ್ ತಂತ್ರದಿಂದ ಈಗ ಬೇರೆ ದೇಶ ಒಂದು ವಿಷಯ ಅರ್ಥ ಆಗಿದೆ. ಏನಂತಂದರೆ, ಚೀನಾನ ನಾವು ನಂಬ್ಕೊಂಡು ಕೂತಿದ್ರೆ ಏನೂ ಆಗಲ್ಲ, ಅವ್ರನ್ನ ನಂಬೋವಂಥ ದೇಶನೂ ಅಲ್ಲ ಅದು. ಸೊ ಹಾಗಾಗಿ ನಾವು ಆತ್ಮನಿರ್ಭರರಾಗಬೇಕು ಅಂದರೆ, ಸೊ ನಾವು ಈ ಒಂದು ಕ್ರಿಟಿಕಲ್ ಆಗಿರುವಂತಹ ಈ ರೇರ್ ಅರ್ತ್ ಎಲಿಮೆಂಟ್ಸ್ ಅಥವಾ ಮಿನರಲ್ಸ್ ಅಥವಾ ಅಪರೂಪದ ಭೂ ಖನಿಜಗಳು ಏನಿದೆ, ಸೊ ಇದನ್ನು ನಾವೇ ಖುದ್ದಾಗಿ ಗಣಿಗಾರಿಕೆ ಮಾಡಬೇಕು, ಅದನ್ನು ಎಕ್ಸ್ಟ್ರಾಕ್ಷನ್ ಮಾಡಿ ಪ್ರೋಸೆಸ್ ಮಾಡಿ ಉಪಯೋಗಿಸುವಂಥ ಸ್ಥಿತಿಗೆ ತಂದು ನಮ್ಮ ಉದ್ಯಮಿಗಳಿಗೆ ಅಥವಾ ನಮ್ಮ ಕೈಗಾರಿಕಾ ಕ್ಷೇತ್ರಕ್ಕೆ ಅದನ್ನು ಸಿಗೋ ಥರ ಮಾಡುವಂಥ ಕೆಲಸ ಆಗಬೇಕು ಅನ್ನೋದನ್ನು ಭಾರತ ಸರ್ಕಾರ ಮನಗಂಡಿದೆ. ಸೊ ಇದು ನಿಜವಾಗ್ಲೂ ಒಂದು ಪಾಸಿಟಿವ್ ಥಿಂಗ್ ಚೈನಾ ಬ್ಯಾನ್ ಮಾಡಿರೋದ್ರಿಂದ ಆಗಿರುವಂಥದ್ದು.
ಸೊ ಇದೇ ರೀತಿ ಇನ್ನೊಂದೇನಂತಂದ್ರೆ ಈಗ ಹೊಸ ಟೆಕ್ನಾಲಜಿಗಳು ಸೃಷ್ಟಿ ಆಗ್ತಾ ಇದೆ. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಟೆಸ್ಲಾ ಕಾರ್ ಕಂಪ್ನಿ ನಿಮ್ಗೆ ಗೊತ್ತಿದೆ. ಸೊ ಮುಂಚೆ ಈ ರೇರ್ ಅರ್ತ್ ಎಲಿಮೆಂಟ್ಸ್ನ ಯೂಸ್ ಮಾಡಿ ಅದು ಹೈ ಪವರ್ ಮ್ಯಾಗ್ನೆಟ್ಸ್ ಇರ್ಬೋದು ಅಥವಾ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ನಲ್ಲಿ ಯೂಸ್ ಆಗುವಂಥ ಕೆಟಲಿಸ್ಟ್ ಇರ್ಬೋದು, ಇಂಥ ಒಂದು ಟೆಕ್ನಾಲಜಿಗಳಲ್ಲಿ ಈ ರೇರ್ ಅರ್ತ್ ಎಲಿಮೆಂಟ್ಸನ್ನು ಯೂಸ್ ಮಾಡ್ದೇ ಹೇಗೆ ನಾವು ವಾಹನಗಳನ್ನ ತಯಾರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಗಮನ ಕೊಡ್ತಾ ಇದೆ. ಸೊ ಈ ರೀತಿ ಇನ್ವೆನ್ಷನ್ ಸಹ ಆಗ್ತಾ ಇದೆ. ನೋಡಿ, ಚೀನಾದ ಒಂದು ಬ್ಲ್ಯಾಕ್ ಮೇಲ್ ತಂತ್ರದಿಂದ ಎಷ್ಟೆಲ್ಲ ಉಪಯೋಗಗಳು ಸಹ ಆಗ್ತಾ ಇದೆ. ಲೇಟ್ ಆದರೂ ಪರವಾಗಿಲ್ಲ, ಲೇಟೆಸ್ಟ್ ಆಗಾದರೂ ಆಗ್ತಾ ಇದೆ ಅನ್ನೋದೇ ಒಂದು ಖುಷಿಯ ವಿಚಾರ. ಗೆಳೆಯರೆ, ಈ ಒಂದು ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನೇನಿದೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.